ಎಷ್ಟು ಕೊಟ್ರಿ ಸರ್? 20 ರೂಪಾಯಿ ಕೊಟ್ರಾ? ಏನು ಸ್ನಾನ ಮಾಡಿದ್ರಾ? ಇಲ್ಲ, ಟಾಯ್ಲೆಟ್ಗೆ 20 ರೂಪಾಯಿ. ಹೌದು. ನೀವು ಸರ್ आप कितना दिया? 20 रुपये. 20 ರೂಪಾಯಿ ಸರ್. ಬಾತ್ರೂಮ್ 50 ರೂಪಾಯಿ. ಸರ್ ನಿಮ್ಮ ಹತ್ರ 10 ರೂಪಾಯಿ ತಗೊಂಡಿರೋದು ಸಾಕ್ಷಿ ಇಲ್ಲೇ ಇದ್ದಾರೆ, ಇಲ್ಲೇ ಕೂತಿದ್ದಾರೆ. ಇಲ್ಲಿ ಸಾಹೇಬ್ರೆ. 20 ನೀವು ಒಬ್ಬರೇ ಸರ್. BMTC, KSRTC, ರೈಲ್ವೆ ಸ್ಟೇಷನ್ ಎಷ್ಟಿದೆ ಎಲ್ಲ ಒಂದು ಸುಲಭ ಶೌಚಾಲಯಗಳಲ್ಲಿ ಈ ದಂಧೆ ನಡೀತಾ ಇದೆ. ಇದೊಂದು ದೊಡ್ಡ ದಂಧೆ ಇದೆ, ಸ್ಕ್ಯಾಮು. ಅವ ಎಷ್ಟು ಕೊಟ್ಟದ್ಯಾ ದುಡ್ಡು? ಎಷ್ಟು ಕೊಟ್ಟಿದ್ರಿ? ಮೊದಲು ಎಷ್ಟು ಕೊಟ್ಟಿದ್ರಿ? 30 ಕೊಟ್ಟಿದ್ರಾ? ಏನಕ್ಕೆ? ಟಾಯ್ಲೆಟ್ 3 ಜನ ಇದ್ರಾ? 3 ಜನಕ್ಕೆ 30 ರೂಪಾಯಿ ಕೊಟ್ಟಿದ್ರಿ. ಇಲ್ಲೇ ಅಲ್ಲ, BTS ಅಲ್ಲೂ ಅಷ್ಟೇ, ಇಲ್ಲಿ ಎಲ್ಲಾ ಕಡೆನೂ ಎಲ್ಲ ಕಡೆ ಮಾರ್ನಿಂಗ್ ಮಾತ್ರ 10 ರೂಪಾಯಿ ತಗೋತಾರೆ. ಎಕ್ಸ್ಟ್ರಾ ತಗೊಂಡ್ರೆ ತಾನೇ ಕೊಟ್ಟಿರೋದು? ರಿಪೋರ್ಟ್ ಕೊಡ್ತೀನಿ ನಾನು, ನನ್ನ ಕಡೆಯಿಂದ ರಿಪೋರ್ಟ್ ಕೊಡ್ತೀನಿ ಮೇಲೆ IR ಆಫೀಸರ್ಗೆ. ಈ ಕಡು ಭ್ರಷ್ಟರನ್ನ ಯಾವ ಭಾಷೆಯಲ್ಲಿ ಉಗಿಯೋದು ಹೇಳಿ? ಕಕ್ಕಾಸುಸುವಲ್ಲೂ ಕಾಸು ಹೊಡಿತಿದ್ದಾರೆ ಈ ಧನದಾಹಿಗಳು. 10 ರೂಪಾಯಿ 20 ರೂಪಾಯಿ ಇದೆಯಾ ಒಬ್ರಿಗೆ? ಬಾತ್ರೂಮ್ ಸ್ನಾನ ಅಲ್ಲ, ಬಾತ್ರೂಮ್ಗೆ 20. ಯಾವಾಗಿಂದ ನಾನು ಈ ಟ್ಯಾಂಕರ್ ಆಯ್ತಲ್ಲ, ಅದಕ್ಕೆ 20 ರೂಪಾಯಿನಾ? ಎಷ್ಟು ದಿವಸ ಆಯಿತು? 3 ತಿಂಗಳಾಯ್ತಾ? ಬೆಳ್ಳಂಬೆಳಗ್ಗೆ ವಿಜಯ ಟೈಮ್ಸ್ ರಿಯಾಲಿಟಿ ಚೆಕ್ ಬಯಲಾಯ್ತು ಉತ್ತರ ಭಾರತೀಯರ ಕರಾಳದಂತೆ. ಹೇಳ್ರಿ, ಎಷ್ಟು ದಿನದಿಂದ ಮಾಡ್ತಿದ್ರೆ ನೀವು? ಎಷ್ಟು ದಿನದಿಂದ ಟೆಂಡರ್ ಇದ್ದೀರಿ ನೀವು? ಕನ್ನಡ ಬರುತ್ತಲ್ವಾ? ಕನ್ನಡ ಬರುತ್ತಾ? ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಹಿಂದಿಲೇ ಹೇಳಿ, ಜನಕ್ಕೆ ಗೊತ್ತಾಗ್ಲಿ. ನೀವು ಮಾಡೋ ಅನ್ಯಾಯ ಅಕ್ರಮಗಳು ಜನಕ್ಕೆ ಗೊತ್ತಾಗ್ಲಿ, ಹೇಳಿ. ನಿಗದಿತ ಶುಲ್ಕಕ್ಕಿಂತ 4 ಪಟ್ಟು ಹೆಚ್ಚು ಹಣ ವಸೂಲಿ. ಪ್ರಶ್ನೆ ಮಾಡಿದ್ರೆ ಜನರ ಮೇಲೆ ದೌರ್ಜನ್ಯ. ಏನಂದ್ರು? ಯಾಕೆ? ಏನಂತೆ ಅವ್ರದ್ದು? ನಿಮ್ಗೆ ವಾಪಸ್ ಇಸ್ಕೊಂಡದಕ್ಕೆ ಸರ್? ಇಲ್ಲಿ ಯಾರು ಕೇಳ್ಬೇಕು? ಪ್ರಶ್ನೆ ಮಾಡಿದ್ರೆ ಇವರು ಉಡಾಫೆ ಮಾತಾಡ್ತಾರೆ. ಏನ್ ಸರ್? ಹೇಳಿ ಸರ್, ಏನ್ ಸರ್? ಬನ್ನಿ ಸರ್. ಪ್ರಶ್ನೆ ಮಾಡಬಾರ್ದಾ ಸರ್ ಪ್ರಶ್ನೆ? ಮತ್ತೆ ಹೋಗಿ ಅಂತಂದ್ರೆ ಏನ್ ಅರ್ಥ ಸರ್? ನೀವ್ಯಾರು ಸರ್? ನೀವ್ಯಾರು ಸರ್? ಇಲ್ಲಿದವ್ರೆ ನಾವು. ಅದೇ ಏನು? ಯಾರು ನೀವು? ಯಾರು ಇಲ್ಲ, ನಾವು ಇಲ್ಲಿದಾರ ಸರ್. ಈಗ ಪ್ರಶ್ನೆ ಪಬ್ಲಿಕ್ ಗೋಸ್ಕರ ಪ್ರಶ್ನೆ ಮಾಡಕ್ ಬಂದವ್ರನ್ನ ಇರ್ಲಿ ಬನ್ನಿ ಅಂತಾರಲ್ಲ, ಏನ್ ನಿಮಗೇನ್ ಲಾಭ ಇದ್ರಲ್ಲಿ? ಬಾ ಅಂತ ಏನಿಲ್ಲ, ಇನ್ಚಾರ್ಜ್ ಅವರು. ಅದೇ ಆಯ್ತು ಸರ್, ಸರಿ ಸರ್. ಇನ್ಚಾರ್ಜ್ ಅಂದ್ಮೇಲೆ ಸರ್ ಇಲ್ಲೇ ಸಾಕ್ಷಿ ಇದಾರೆ. 10 ರೂಪಾಯಿ ದುಡ್ಡು ಆಯ್ತು ಹೇಳಿದ್ವಿ ಸರ್. ಇಲ್ಲಿ 10 ರೂಪಾಯಿ ಅಲ್ಲ ಸರ್, ಸಾಕ್ಷಿ ಇಲ್ಲಿ ಇದಾರೆ. ನೀವು ಇನ್ಚಾರ್ಜ್ ಅಲ್ವಾ? ಏನ್ ಕ್ರಮ ಕೈಗೊಳ್ತೀರಾ ಹೇಳಿ? ಮತ್ತೆ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತೀರಾ? ಅವ್ರಿಗೆ ದುಡ್ಡು ವಾಪಸ್ ಕೊಡಿ ಅವ್ರಿಗೆ ತಗೊಳ್ಳಿ ಸರ್. ಅವ್ರಿಗೆ ಇವ್ರು ದುಡ್ಡು ವಾಪಸ್ ಕೊಡಿ. ಎಕ್ಸ್ಟ್ರಾ ತಗೊಂಡಿರೋದು ವಾಪಸ್ ಕೊಡಿ. ಸರ್ ನೀವ್ ಯಾಕೆ ಕೊಡ್ತೀರಾ ಸರ್? ಯಾರು ನೀವು? ಎಲ್ಲಿಂದ ಬಂದಿರ್ತಾರೆ? ಒಂದಿನಕ್ಕಲ್ಲಪ್ಪ 5 ರೂಪಾಯಿ ಹೋದ್ರೋಗ್ಲಿ ಅಂತ ಪಾಪ ಅವ್ರು ಎಲ್ಲಿಂದ ಬಂದಿರ್ತಾರೆ? ಅವ್ರಿಗೆ ಭಯ, ಅವ್ರು ಯಾಕೆ ಕಂಪ್ಲೇಂಟ್ ಮಾಡ್ತಾರೆ? ಈಗ ಅದೇ ಇವರಿಗೆ ಮೇನ್ ಇರೋಂಥದ್ದು ಅದೇ. ಪಬ್ಲಿಕ್ ಕಂಪ್ಲೇಂಟ್ ಮಾಡಲ್ಲ, ಹೊರಗಿಂದ ಬಂದಿರ್ತಾರೆ, ಭಯ ಪಡಿಸೋಣ, ಎದುರಿಸ್ಬಿಡೋದಪ್ಪ. ಯಾಕೆ? ಹೊರಗಿಂದ ಬಂದವನು ಪಾಪ ಅವನ್ನೆಲ್ಲ ನೋಡಿರಲ್ಲ ಬೆಂಗಳೂರು, ಅವ್ರಿಗೆ ಎದುರಿಸಿ ಕಳಿಸ್ತಾರೆ ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರೆ. ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾಗಿದ್ದ ಸುಲಭ ಶೌಚಾಲಯಗಳಲ್ಲಿ ಅಕ್ರಮವಾಗಿ ವಸೂಲಿದಂತೆಯ ಬಗ್ಗೆ BMTC ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಕೆ ಪರ್ಮಿಷನ್ ಬೇಕಂತೆ. ಏನ್ ಪರ್ಮಿಷನ್ ತಗೋಬೇಕು ಹೇಳಿ ಸರ್? ಏನ್ ಪರ್ಮಿಷನ್ ತಗೋಬೇಕು ಸರ್? ಅದನ್ನ ಹೇಳಿ ಸರ್. ಅದನ್ನೇ ಕೇಳೋಣ ಸರ್. ಯಾರು ಇನ್ಸ್ಪೆಕ್ಟರ್ ಯಾರು ಇಲ್ಲ ಸರ್, ಅದಕ್ಕೆ ಕೇಳ್ತೀನಿ. ನಿಮಗೆ ಗೊತ್ತಿಲ್ವಾ ಸರ್? ನಿಮಗೆ ಗೊತ್ತಿರ್ಲಿಲ್ವಾ? ಗೊತ್ತಾದಾಗ ನಾವು ಕಂಪ್ಲೇಂಟ್ ಸರ್ ವರ್ಷಾನುಗಟ್ಲೆ ನಡೀತಾ ಇದೆ ಸರ್. ಇಲ್ಲಿ ಒಂದು ದಿನದ ಮಾತ್ರ ಅಲ್ಲ, ಇದು ಒಂದಿನದ ಮಾತಲ್ಲ, ವರ್ಷಾನುಗಟ್ಲೆ. ಟಾಯ್ಲೆಟ್ ದಂಧೆಯ ಬಗ್ಗೆ ಸಾಕ್ಷಿ ಸಮೇತ ದೂರು ಕೊಟ್ರೆ ಉಡಾಫೆ ಮಾಡ್ತಾರೆ ಅಧಿಕಾರಿಗಳು. ಇವರ ಉತ್ತರ ಕೇಳ್ತಾ ಇದ್ರೆ ಈ ಲೂಟಿ ಕೆಲಸದಲ್ಲಿ KSRTC, BMTC ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎನ್ನುವ ಅನುಮಾನ ಕೂಡ ಮೂಡುತ್ತೆ. ಎಕ್ಸ್ಟ್ರಾ ತಗೊಂಡ್ರೆ ತಾನೇ ಕೊಟ್ಟಿರೋದು? ರಿಪೋರ್ಟ್ ಕೊಡ್ತೀನಿ ನಾನು, ನನ್ನ ಕಡೆಯಿಂದ ರಿಪೋರ್ಟ್ ಕೊಡ್ತೀನಿ ಮೇಲೆ IR ಆಫೀಸರ್ಗೆ. ಇಂಥ ಒಬ್ಬರಿಗೆ 5 ರೂಪಾಯಿಂದ ಎಕ್ಸ್ಟ್ರಾ ತಗೊಂಡ್ರು ಕೂಡ
ಎಷ್ಟು ಲಕ್ಷಗಟ್ಟಲೆ ದೊಡ್ಡ ಸ್ಕ್ಯಾಮ್ ಆಗುತ್ತೆ ಇದು. ಕೋಟಿಗಟ್ಟಲೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ಸ್ಕ್ಯಾಮ್ ಆಗುತ್ತೆ ಇದು. ಇದು ಒಬ್ಬರು 5 ರೂಪಾಯಿ ಕೊಡೋದ್ರಿಂದನೋ ಇದರಿಂದ ಏನೋ ಅದಕ್ಕೋಸ್ಕರ ಬಂದಿದ್ದೀವ ಈ ಜನ ಪ್ರಶ್ನೆ ಕೇಳೋಂಥದ್ದು, ಸಣ್ಣ ಪುಟ್ಟದಕ್ಕೆ ಯಾಕೆ ಮಾಡ್ತೀರಿ ಅಂತ. ಚಿಕ್ಕದೇ ದೊಡ್ಡದಾಗೋದು. ಇಷ್ಟು ಲಕ್ಷಾಂತರ ಜನ ಬರ್ತಾರೆ, 5 ರೂಪಾಯಿ ಅಂದರೂ ಕೋಟಿಗಟ್ಟಲೆ ಹೋಗುತ್ತೆ. ಇದೆಲ್ಲ ಹೋಗುತ್ತೆ ದುಡ್ಡು? ಎಲ್ಲರಿಗೂ ಶಾಮೀಲಿದ್ದಾರೆ ಇದರಲ್ಲಿ, ಎಲ್ಲರಿಗೂ ಹೋಗುತ್ತೆ ಇದು ದುಡ್ಡು. ಪ್ರತಿಯೊಬ್ಬರು ಇದರಲ್ಲಿ ಶಾಮೀಲಿದ್ದಾರೆ, ಎಲ್ಲ ಗೊತ್ತು. ಕೂಗಳ್ತಲೇ ಇಲ್ಲೆಲ್ಲ BMTC ಆಫೀಸು ಪಕ್ಕದಲ್ಲೇ ಇದೆ, KSRTC ಆಫೀಸು ಪಕ್ಕದಲ್ಲೇ ಇದೆ, ಎಲ್ಲರಿಗೂ ಗೊತ್ತು. ಬಟ್ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಉಡಾಫೆ ಮಾತಾಡ್ತಾರೆ. ಮೇಲ್ನೋಟಕ್ಕೆ ಇದೊಂದು ಚಿಲ್ಲರೆ ಕಾಸಿನ ದಂಧೆ ಅನಿಸುತ್ತೆ. ಆದ್ರೆ ರಾಜ್ಯಾದ್ಯಂತ ಈ ಶೌಚಾಲಯ ವಸೂಲಿ ದಂಧೆ ನಡೀತಿದ್ದು, ಸರಿಸುಮಾರು ಒಂದು ಶೌಚಾಲಯದಿಂದ ದಿನಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಅಕ್ರಮವಾಗಿ ದುಡ್ಡು ಮಾಡ್ತಾರೆ. ಅದರಲ್ಲೂ ಮೆಜೆಸ್ಟಿಕ್ ನಲ್ಲಿ ದಿನಕ್ಕೆ ಲಕ್ಷದಷ್ಟು ಹಣ ಕಲೆಕ್ಟ್ ಆಗುತ್ತೆ. ಹಾಗಾದ್ರೆ ಕರ್ನಾಟಕದಾದ್ಯಂತ ನೀವೇ ಊಹೆ ಮಾಡಿ ಎಷ್ಟು ಅಕ್ರಮವಾಗಿ ಹಣ ಲಪಟಾಯಿಸ್ತಾರೆ ಅಂತ. ಈಗಲಾದ್ರೂ ಸಾರಿಗೆ ಸಚಿವರು ಎಚ್ಚೆತ್ತುಕೊಂಡು ಈ ಟಾಯ್ಲೆಟ್ ಲೂಟಿಗೆ ಬ್ರೇಕ್ ಹಾಕಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಲಿ ಅನ್ನೋದು ವಿಜಯ ಟೈಮ್ಸ್ ನ ಆಗ್ರಹ. ಪ್ರಭುಕುಮಾರ್, ವಿಜಯ ಟೈಮ್ಸ್, ಬೆಂಗಳೂರು.